ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ವಿಶೇಷ ಅಂತಂದರೆ ಇವತ್ತು ನೀವೆಲ್ಲ ಕೇಳೇ ಇರ್ತೀರಿ, ಅಂದರೆ ಟಿ ವಿ ಡಿಸ್ಪ್ಲೇ, ಮೊಬೈಲ್ ಡಿಸ್ಪ್ಲೇ ಎರಡು ಒಂದೇ. ಆದರೆ ಅದರಲ್ಲಿ ಎರಡು ವ್ಯತ್ಯಾಸ ಇರುತ್ತೆ. ಅದರಲ್ಲಿ ಏನಪ್ಪ ಅಂತಂದರೆ ಒಂದು LCD ಡಿಸ್ಪ್ಲೇ, ಇನ್ನೊಂದು AMOLED ಡಿಸ್ಪ್ಲೇ. ಅವೆರಡು ಏನು ವ್ಯತ್ಯಾಸ ಅಂತಂದು ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದೀನಿ ನಾನು. ನೀವು ಸುಮಾರು ಯೂಟ್ಯೂಬಲ್ಲೆಲ್ಲ ಸುಮಾರು ಸಲ ಸರ್ಚ್ ಮಾಡಿರ್ಬೋದು ನೀವು ಡಿಸ್ಪ್ಲೇ ಅದೆಲ್ಲ, ಅದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ನನಗೆ ಗೊತ್ತಿರೋಷ್ಟು ಮಾಹಿತಿ ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಈಗ ಡಿಸ್ಪ್ಲೇಗೆ ಮ್ಯಾಟ್ರಿಗೆ ಬಂದ್ವಿ ಅಂತಂದರೆ, ಡಿಸ್ಪ್ಲೇ ಅಂತಂದರೆ ಈಗ ಮೇಯ್ನಾಗಿ ಈಗ ನೀವೆಲ್ಲ ಹಳೆ ಟಿ ವಿಗಳೆಲ್ಲ ನೋಡಿರ್ತೀರಿ. ಹಳೆ ಟಿ ವಿ ಮೊಬೈಲ್ಸು ಅವೆಲ್ಲ ಓಲ್ಡ್ ಟಿ ವಿ ಒಳಗೆ ಇರ್ತಾವಲ್ಲ ಅದು LCD ಡಿಸ್ಪ್ಲೇ. ಇವಾಗ ಇತ್ತೀಚೆಗೆ ಬಂದಿರೋ ಎಲ್ ಇ ಡಿ ಡಿಸ್ಪ್ಲೇ ಅಂತೀವಲ್ಲ, ಅದು AMOLED ಡಿಸ್ಪ್ಲೇ ಅನ್ನೋದು. ಅದರಲ್ಲಿ ಏನಪ್ಪ ಅಂತಂದರೆ LCD ಡಿಸ್ಪ್ಲೇಗೆ ಸ್ಕ್ರೀನು ಅಂತ ಅಂದರೆ ಇದು ಬ್ಯಾಕ್ ಲೈಟು. ನೀವು ಈಗೇನು ನೋಡ್ತಿದ್ದೀರಾ ಇದು LCD ಡಿಸ್ಪ್ಲೇ. ಇದು ಸ್ಕ್ರೀನ್ ಆದರೆ ಇದು ಬ್ಯಾಕ್ ಲೈಟು. ಈಗ ನೋಡ್ತಿರ್ಬೋದು ನೀವು, ಬ್ಯಾಕ್ ಲೈಟು ಒಂದೇ ಇರುತ್ತೆ LCD ಡಿಸ್ಪ್ಲೇಗೆ. ಅದರಲ್ಲಿ ಫುಲ್ ಬ್ರೈಟ್ ಇರುತ್ತೆ, ಹಂಗಾಗಿ ಅದನ್ನು LCD ಡಿಸ್ಪ್ಲೇ ಅಂತಾರೆ. ಈಗ AMOLED ಡಿಸ್ಪ್ಲೇಗೆ ಬಂದ್ವಿ ಅಂತಂದರೆ ಅದರಲ್ಲಿ ನೀವು ನೋಡ್ತಿರ್ಬೋದು ಈಗೆಲ್ಲ ಟ್ರೆಂಡಿಂಗಲ್ಲಿ ಅದೆಲ್ಲ ಇರೋದು LED ಡಿಸ್ಪ್ಲೇ ಮತ್ತು AMOLED ಡಿಸ್ಪ್ಲೇ ಅವೆಲ್ಲ ಅಂತಾರಲ್ಲ. ಈಗೆಲ್ಲ ಇತ್ತೀಚೆಗೆ 50,000 60,000 ಮೊಬೈಲ್ಗಳೆಲ್ಲ ಬಂದುಬಿಡ್ತಾವೆ. ಈಗೇನು 15-20 ಸಾವಿರ ರೂಪಾಯಿ ಮೊಬೈಲ್ಗೆಲ್ಲ ಈಗ AMOLED ಡಿಸ್ಪ್ಲೇ ಕೊಡ್ತಿದ್ದಾರೆ. ಅದ್ರದ್ದು ಏನಪ್ಪ ಅಂತಂದರೆ ಅದಕ್ಕೆ ಒಂದೇ ಸ್ಕ್ರೀನ್ ಇರುತ್ತೆ. ಅಂದರೆ ಬ್ಯಾಕ್ ಲೈಟ್ ಏನಿರೋದಿಲ್ಲ, ಅದಕ್ಕೆ ಸ್ಕ್ರೀನಲ್ಲೇ ಜೇಂಟಾಗಿರುತ್ತೆ ಅದಕ್ಕೆ. ಮತ್ತು ಪ್ರತಿ ಕಲರ್ಸ್ ಇರುತ್ತೆ, ಅದರಲ್ಲಿ ಪಿಕ್ಸಲ್ ಇರ್ತವೆ. ಅದರಲ್ಲಿ AMOLED ಡಿಸ್ಪ್ಲೇಯಲ್ಲಿ ಪಿಕ್ಸಲ್ಲು ಜಾಸ್ತಿ ಇರ್ತವೆ, ಆದರೆ LCD ಡಿಸ್ಪ್ಲೇಗೆ ಪಿಕ್ಸಲ್ಲು ಕಡಿಮೆ ಇರ್ತವೆ. ಹಂಗಾಗಿ ನೀವು ನೋಡ್ತಿರ್ಬೋದು, ನೀವು ಕತ್ಲಲ್ಲಿ ಈಗ ಅದರಲ್ಲಿ ಬ್ಲ್ಯಾಕ್ ಸ್ಕ್ರೀನು, ಅದರಲ್ಲಿ ಕಪ್ಪು ಬಣ್ಣದ ಸ್ಕ್ರೀನ್ ಆನ್ ಮಾಡಿದರೆ ಎರಡು ಮೊಬೈಲಲ್ಲಿ, ಈಗ LCD ಡಿಸ್ಪ್ಲೇಯಲ್ಲಿ ಮತ್ತು AMOLED ಡಿಸ್ಪ್ಲೇಯಲ್ಲಿ ಎರಡು ನೀವು ಒಟ್ಟಿಗೆ ಇಟ್ಕೊಂಡ್ರು ನೀವು ಕತ್ಲಲ್ಲಿ ಹೋದರೆ ಸಾಕು, ಆರಾಮಾಗಿ ಕಂಡುಹಿಡಿಬೋದು ಯಾವುದು LCD ಡಿಸ್ಪ್ಲೇ ಯಾವುದು AMOLED ಡಿಸ್ಪ್ಲೇ ಅಂತಂದು. ಅದು ಕತ್ಲಲ್ಲಿ ಇನ್ನೂ ಡಿಸ್ಪ್ಲೇ ಕಾಣ್ತಿರುತ್ತೆ ಕಪ್ಪು ಬಣ್ಣದ್ದು LCD ಡಿಸ್ಪ್ಲೇಯಲ್ಲಿ. ಆದರೆ AMOLED ಡಿಸ್ಪ್ಲೇಯಲ್ಲಿ ಕತ್ಲು ಏನಾಗಿರುತ್ತೋ ಅದು ಡಿಸ್ಪ್ಲೇ ಆನ್ ಆಗಿದ್ರೂ ಆನೇ ಆಗಿಲ್ಲೇನಪ್ಪ ಅಂತ ಅನಿಸುತ್ತೆ ಅಂತ. ಯಾಕಂದರೆ ಆ ಕತ್ಲಾದಟ್ಟಿಗೆ ಅದು ಕಪ್ಪು ಬಣ್ಣದ ಡಿಸ್ಪ್ಲೇ ಆನ್ ಮಾಡಿದ್ರೆ ಸಾಕು, ಪಿಕ್ಸಲೆಲ್ಲ ಆಫ್ ಆಗುತ್ತೆ. ಸೈಡಿಗೆ ಎಡ್ಜು ಪಿಕ್ಸಲ್ ಇರ್ತಾವಲ್ಲ ಅವೆಲ್ಲ ಆಫ್ ಆಗುತ್ತೆ. ಹಂಗಾಗಿ ಆರಾಮಾಗಿ ನಿಜವಾಗ್ಲೂ ನೀವು AMOLED ಡಿಸ್ಪ್ಲೇ ಆನ್ ಆಗಿದ್ರೂ ಕಪ್ಪು ಬಣ್ಣದ್ದು ಆನೇ ಆಗಿಲ್ಲನಪ್ಪ ಮೊಬೈಲು ಅಂತಂದು ಅನಿಸುತ್ತೆ ನಿಮಗೆ. ಆ ರೀತಿ ಇರುತ್ತೆ. ಇದೇ ವ್ಯತ್ಯಾಸ LCD ಡಿಸ್ಪ್ಲೇಗೂ AMOLED ಡಿಸ್ಪ್ಲೇಗೂ. ಮತ್ತು ನೀವು LCD ಡಿಸ್ಪ್ಲೇ ಚೂರು ದಪ್ಪ ಇರುತ್ತೆ ಅಷ್ಟೇ, ಆದರೆ AMOLED ಡಿಸ್ಪ್ಲೇ ಹಂಗಲ್ಲ, ಫುಲ್ಲು ಸ್ಮೂತ್ ಇರುತ್ತೆ. ಫುಲ್ಲು ಒಂಥರ ಸ್ಮೂತ್ ಇರುತ್ತೆ, ಪೇಪರ್ ಇದ್ದಂಗೆ. ಅದನ್ನು ನಾವು ಹೆಂಗೆ ಬೇಕಾದ್ರೂ ಮರ್ಚ್ಬೋದು AMOLED ಡಿಸ್ಪ್ಲೇನ. ಆದರೆ LCD ಡಿಸ್ಪ್ಲೇ ಹಂಗೆ ಮರ್ಚಕ್ಕೆ ಬರಲ್ಲ. ಅದು ಒಂದು ಎತ್ತರದಿಂದ ಕೆಳಗೆ ಬಿದ್ರೂ LCD ಡಿಸ್ಪ್ಲೇ ಅಷ್ಟು ಬೇಗ ಒಡೆದೋಗಲ್ಲ. ಆದರೆ AMOLED ಡಿಸ್ಪ್ಲೇ ಹಂಗಲ್ಲ, ಭಾರಿ ಸ್ಮೂತು. ಒಂದು ಎತ್ತರದಿಂದ ಬಿದ್ರೂ ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ನೀವೆಲ್ಲ ಇತ್ತೀಚೆಗೆ ಕೇಳ್ತಿರ್ಬೋದು, ಇವೆಲ್ಲ AMOLED ಡಿಸ್ಪ್ಲೇ ಇವಾಗೆಲ್ಲ ಬರ್ತಿದ್ದಾವೆ. AMOLED ಡಿಸ್ಪ್ಲೇ ಇವಾಗೆಲ್ಲ ಸ್ಯಾಮ್ಸಂಗ್ ಮೊಬೈಲಿಗೆ ಹೆಚ್ಚು ಕಡಿಮೆ ಜಾಸ್ತಿ ಕೊಡ್ತಿರೋದು. ಅವೇನಪ್ಪ ಅಂತಂದ್ರೆ ನೋಡಿರಿ, ನಾನೇ ಮೊಬೈಲು 18-19 ಸಾವಿರ ಕೊಟ್ಟು ತಗೊಂಡಿದ್ದೀನಿ. ಇದಕ್ಕೆ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಐಫೋನಿಗೆ LCD ಡಿಸ್ಪ್ಲೇ ಕೊಡ್ತಿದ್ದಾರೆ. ಎಂಥ ವ್ಯತ್ಯಾಸ ನೋಡಿರಿ. ಅಂದ್ರೂ ಇವಾಗ ಬರ್ತಿರೋ LCD ಡಿಸ್ಪ್ಲೇನೇ ಫುಲ್ಲು AMOLED ಡಿಸ್ಪ್ಲೇ, ಅದು LCD ಡಿಸ್ಪ್ಲೇ ಯಾವುದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ LCD ಡಿಸ್ಪ್ಲೇ ಇವಾಗ ಬರ್ತಿದ್ದಾವೆ. ನಾನು ಆವಾಗಲೇ ಹೇಳ್ತಿದ್ನಲ್ಲ ಪಿಕ್ಸಲ್ ಅಂತಂದು. ನಿಮಗೆ ಅನಿಸ್ತಿರ್ಬೋದು ಪಿಕ್ಸಲ್ ಅಂದರೆ ಏನು ಹೇಳ್ತಿದ್ದೀರ ಅಂತ ನಿಮಗೂ ಅನಿಸ್ಬೋದು. ಪಿಕ್ಸಲ್ ಅಂತಂದರೆ ಅದರಲ್ಲಿ 3 ಬಣ್ಣ ಇರುತ್ತೆ, ಹಸಿರು, ಕೆಂಪು, ನೀಲಿ, 3 ಕಲರ್ ಇರುತ್ತೆ. ಅದರಲ್ಲಿ ಆ ಪಿಕ್ಸಲ್ಲು ಒಂದೇ ಕಲರ್ ಇರುತ್ತೆ, ಆದರೆ ಆ ಥರ ಪಿಕ್ಸಲ್ಲು ತುಂಬ ಇರ್ತವೆ. ಅಂದರೆ LCD ಡಿಸ್ಪ್ಲೇಯಲ್ಲಿ ಕಡಿಮೆ ಇರ್ತವೆ ಪಿಕ್ಸಲ್ಲು, ಆದರೆ AMOLED ಡಿಸ್ಪ್ಲೇಯಲ್ಲಿ
ಎಲ್ ಸಿ ಡಿ ಡಿಸ್ಪ್ಲೇಕಿಂತ 10ರಷ್ಟು ಜಾಸ್ತಿ ಪಿಕ್ಸಲ್ಲು ಇದರಲ್ಲಿ AMOLED ಡಿಸ್ಪ್ಲೇಲಿ ಇರುತ್ತೆ. ಹಂಗಾಗಿ ಇದರಲ್ಲಿ AMOLED ಡಿಸ್ಪ್ಲೇಲಿ ಕಲರ್ಫುಲ್ಲಾಗಿ ನೀವು ಮೂವಿ ನೋಡ್ಬೇಕಾದ್ರೂ, ನೀವು ವೀಡಿಯೋಸ್ ನೋಡ್ಬೇಕಾದ್ರೂ ಫುಲ್ಲು ನ್ಯಾಚುರಲಾಗಿ ಫುಲ್ಲು ಒಂಥರ ಅದ್ಭುತವಾಗಿ ಟಿ ವಿಯಲ್ಲಿ ನೋಡ್ತಿರಲ್ಲ ನೀವು ದೊಡ್ಡ ಸ್ಕ್ರೀನಲ್ಲಿ, ಆ ರೀತಿ ಕಲರ್ಫುಲ್ಲಾಗಿ ಕ್ಲಿಯರಿಟಿಗೆ ಕಾಣುತ್ತೆ ನಿಮಗೆ AMOLED ಡಿಸ್ಪ್ಲೇಲಿ. ಅಂದರೆ ಎಲ್ ಸಿ ಡಿ ಡಿಸ್ಪ್ಲೇಲಿ ಪಿಕ್ಸೆಲ್ ಕಡಿಮೆ ಇರೋದ್ರಿಂದ ಅದರಲ್ಲಿ ಅಷ್ಟು ಕ್ಲಿಯರಿಟಿ ಬರಲ್ಲ ನಿಮಗೆ ಹೇಳ್ಬೇಕಂತಂದರೆ. ಅಂದರೆ ಬೆಳಕು ಜಾಸ್ತಿ ಇರುತ್ತೆ ಎಲ್ ಸಿ ಡಿ ಡಿಸ್ಪ್ಲೇಯಲ್ಲಿ. ಅಂದರೆ ಅದಕ್ಕೆ ಯಾಕಪ್ಪ ಅಂತಂದರೆ ಎಲ್ ಸಿ ಡಿ ಡಿಸ್ಪ್ಲೇ ಈಗೆಲ್ಲ ಕಡಿಮೆ ರೇಟಿಗೆ ಒಂದು 10,000 ರೂಪಾಯಿಗೆಲ್ಲ 120 Hz ರಿಫ್ರೆಶ್ ರೇಟ್ ಕೊಡ್ತಿದ್ದಾರೆ. ಆದರೆ AMOLED ಡಿಸ್ಪ್ಲೇ 20,000 ರೂಪಾಯಿ ಮೊಬೈಲ್ ತೊಗೊಂಡ್ರು ನೀವು 60 Hz ಅಷ್ಟೇ ರಿಫ್ರೆಶ್ ರೇಟ್ ಕೊಡ್ತಿದ್ದಾರೆ. ನೀವೇನಾರು ಗೇಮರ್ಸು ಏನಾರು ಆಗಿದ್ರೆ, ನೀವು ಒಳ್ಳೊಳ್ಳೆ ಗೇಮರ್ಸು, ನೀವು ಒಳ್ಳೊಳ್ಳೆ ಗೇಮ್ ಆಡ್ತೀರಾ ಅಂತಂದಮೇಲೆ ನೀವು ಯೋಚನೆ ಮಾಡಲಿಲ್ಲಂಗೆ ಎಲ್ ಸಿ ಡಿ ಡಿಸ್ಪ್ಲೇ ತಗೊಳ್ರಿ ನೀವು. ಯಾಕಂತಂದ್ರೆ ಅದ್ರಾಗೆ 120 Hz ರಿಫ್ರೆಶ್ ರೇಟ್ ಕೊಡ್ತಿದ್ದಾರೆ. ಹಂಗಾಗಿ ಫುಲ್ಲು ಸ್ಮೂತ್ ಇರುತ್ತೆ ನೀವೆಲ್ಲ ಗೇಮ್ ಪ್ಲೇ ಏನಾರು ಆಡಬೇಕಾದ್ರೂ. ಅಂದರೆ AMOLED ಡಿಸ್ಪ್ಲೇಲಿ ನೀವು ಏನಾದರೂ ಮೂವಿ ನೋಡಬೇಕು ಅಂತ, ಮೂವಿ ನೋಡೋಕ್ಕೂ ನಿಮಗೇನಾರು ಟೈಮ್ ಪಾಸಿಗೆ ಏನಾರು ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಅವೆಲ್ಲ ರೀಲ್ಸು ಅವೆಲ್ಲ ನೋಡ್ತಿರ್ತೀರ ಅಂತಂದಮೇಲೆ ನೀವು AMOLED ಡಿಸ್ಪ್ಲೇ ತಗೊಬೋದು. ಯಾಕಂತಂದರೆ ನೀವು ಪ್ರತಿಯೊಂದು ವೀಡಿಯೋಸು ನೋಡಬೇಕಾದ್ರೂ ಮತ್ತು ಫಿಲಮ್ಸು ನೋಡಬೇಕಾದ್ರೂ ಫುಲ್ ಕಲರ್ಫುಲ್ಲಾಗಿ ಬರುತ್ತೆ. ಅದು ಒಂಥರ ಫುಲ್ಲು ರಿಯಲಿಟಿ ಕಲರ್ಸ್ ಇರುತ್ತಲ್ಲ, ಆ ರೀತಿ ತೋರಿಸುತ್ತೆ AMOLED ಡಿಸ್ಪ್ಲೇಲಿ. ಹಂಗಾಗಿ ಅದ್ರಾಗೆ ರಿಫ್ರೆಶ್ ರೇಟು ಕಡಿಮೆ ಇರ್ಬೋದು, ಅಂದ್ರೂ ಕ್ಲಾರಿಟಿ ಸಖತ್ತಾಗಿರುತ್ತೆ. ಅಂದರೆ ಗೇಮರ್ಸಿಗೆ ಮಾಡಿರೋದು ಅಲ್ಲ ಇದು AMOLED ಡಿಸ್ಪ್ಲೇ. ನೀವೇನಾದ್ರು ಗೇಮರ್ಸ್ ಆಗಿದ್ದರೆ 120 Hz ರಿಫ್ರೆಶ್ ರೇಟ್ ಇರೋದು ಎಲ್ ಸಿ ಡಿ ಡಿಸ್ಪ್ಲೇ ತೊಗೊಬೋದು ನೀವು. ನೋಡಿದ್ರಲ್ಲ, ನೀವು ಎಲ್ ಸಿ ಡಿ ಡಿಸ್ಪ್ಲೇ ಇವಾಗ ಹೊಡೆದ್ರೂ, ಕೆಳಗೆ ಬಿದ್ದು ಹೊಡೆದ್ರೂ ಅದು 1,000 ರೂಪಾಯಿ 2,000 ರೂಪಾಯಿದೊಳಗೆ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಆದರೆ AMOLED ಡಿಸ್ಪ್ಲೇ ಇದೆಲ್ಲ ವೆರಿ ಕಾಸ್ಟ್ಲಿ. ಅದು ಯಾಕಪ್ಪ ಅಂತಂದರೆ ಅದ್ರ ಪಿಕ್ಸೆಲ್ ಜಾಸ್ತಿ ಇರೋದಂದ್ರೆ ಭಾರಿ ಕಾಸ್ಟ್ಲಿ. ಅದು ರೆಡಿ ಮಾಡೋಕ್ಕೆ ಏನಿಲ್ಲ ಅಂದರೂ 7-8 ಸಾವಿರ ತಗೊತಾರೆ. ನೀವೇನಾದ್ರು ದೊಡ್ಡ ಟ್ಯಾಬು ಅದೆಲ್ಲ ಹಿಡ್ಕೊಂಡಿರ್ತೀರ ಅಂತಂದಮೇಲೆ ಅದು ಏನಾದ್ರು ಬಿದ್ದು ಹೊಡೆದೋಯ್ತು ಅಂತಂದರೆ ಅದಕ್ಕೂ ಎಕ್ಸ್ಟ್ರಾ ಒಂದು 15,000 ತಗೊತಾರೆ ಬರೀ ಡಿಸ್ಪ್ಲೇ ಹಾಕೋಕ್ಕೆ. AMOLED ಡಿಸ್ಪ್ಲೇ ಅಷ್ಟು ಕಾಸ್ಟ್ಲಿ ಇದೆ ಇವಾಗೆಲ್ಲ. ಹಂಗಾಗಿ ನೀವೇನಾದ್ರು AMOLED ಡಿಸ್ಪ್ಲೇ ಇರೋದು, ನೀವೇನಾದ್ರು ಮೊಬೈಲು ಅಥವಾ ಟಿ ವಿ ತಗೊಂಡ್ರಿ ಅಂತಂದರೆ ಜೋಪಾನವಾಗಿ ನೋಡ್ಕೊಳ್ರಿ ಅದನ್ನು. ಯಾಕಪ್ಪ ಅಂತಂದರೆ ಅಷ್ಟು ಈಗ ದುಡ್ಡು ಇದ್ದಂಥವ್ರು ಬಿಡ್ರಿ, ಆರಾಮಾಗಿ ನೀವು ಅವರು ಬರೀ ಡಿಸ್ಪ್ಲೇ ಹೊಡೆದೋಯ್ತು ಅಂತಂದ್ರೆ ಬೇರೆ ಇನ್ನೂ 20-30 ಸಾವಿರ ರೂಪಾಯಿ ಕೊಟ್ಟು ಬೇರೆ ಫೋನ್ ತೊಗೊತಾರೆ. ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಜನ ಏನು ಮಾಡ್ತಾರೆ ಅಂತಂದರೆ ಅದನ್ನೇ ಉಳಿಸ್ಕೊಂಡು ಇನ್ನೂ 5-6 ವರ್ಷ ಇನ್ನೂ ಅದನ್ನೇ ಯೂಸ್ ಮಾಡಬೇಕು. ಅದಕ್ಕೆ ಹೇಳ್ತಿರೋದು, ನೀವೇನಾದರೂ ತಗೊಬೇಕಂತಂದರೆ ಇನ್ನೂ ಯೋಚನೆ ಮಾಡಿರಿ. ನೀವೇನಾದ್ರು ರಫ್ ಕೆಲಸ ಏನಾದರೂ ಮಾಡ್ತೀರಾ ಅಂತಂದಮೇಲೆ ಈ ಥರ AMOLED ಡಿಸ್ಪ್ಲೇ ಕಾಸ್ಟ್ಲಿ ಮೊಬೈಲ್ ತಗೊಳಕ್ಕೆ ಹೋಗಬೇಡ್ರಿ. ನೀವೇನಾರ ಈಗ ಒಂದೇ ಕೂತ್ಕೊಳ್ಳೋದು, ಕೆಲಸ ಮಾಡೋದು, ಆ ರೀತಿ ಈಗ ಒಂಥರ ಆಫೀಸ್ ವರ್ಕ್ ಇದ್ದರೆ ಅಂಥವ್ರಿಗೆ ಬೇಕಾದ್ರೆ ನೀವು ಏನಾದರೂ AMOLED ಡಿಸ್ಪ್ಲೇ ಇರೋದು ಕಾಸ್ಟ್ಲಿ ಮೊಬೈಲ್ ತೊಗೊಬೋದು. ಯಾಕಂತಂದ್ರೆ ನೀವು ರಫ್ ಕೆಲಸ, ಈಗ ಕಟ್ಪಾಟ್ ಕೆಲಸ ಅದೆಲ್ಲ ಮಾಡ್ತಾರಲ್ಲ, ಅಂಥ ಕೆಲಸ ನಿಮ್ದಿದ್ದರೆ ದಯಮಾಡಿ ಹೇಳ್ತಾಯಿದ್ದೀನಿ, ಕಾಸ್ಟ್ಲಿ ಮೊಬೈಲ್ ತಗೊಳಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ನೀವು ಕಷ್ಟಪಟ್ಟು ದುಡ್ದು ಒಂದೊಂದು ರೂಪಾಯಿನೂ ಜೋಡಿಸಿ ತಗೊಂಡಿರ್ತೀರ ಮೊಬೈಲು. ಈಗ ಸಡನ್ನಾಗಿ ನೀವೇನಾದ್ರು ಕೆಲಸ ಏನಾದರೂ ಮಾಡಬೇಕಾದ್ರೆ ಬಿದ್ದು ಹೊಡೆದೋಯ್ತಪ್ಪ ಅಂತಂದರೆ ಅದಕ್ಕೆ ಭಾರಿ ಕಾಸ್ಟ್ಲಿ ಇದು ಖರ್ಚು ಮಾಡಬೇಕು ದುಡ್ಡು ಅದಕ್ಕೆಲ್ಲ. ಅದಕ್ಕೆ ಹೇಳ್ತಾಯಿದ್ದೀನಿ, ನೀವೇನಾರು ದುಡ್ಡಿದ್ದರೆ ಅದೇ ನೀವು ಏನಕ್ಕಾರ ಉಪಯೋಗಿಸ್ಕೊಬೋದು. ಮೊಬೈಲ್ ಬಿಟ್ಟು ನೀವೇನಾದರೂ ನಿಮಗೆ ಇಷ್ಟ ಬಂದಿದ್ದು ವಸ್ತು ತಗೊಳ್ಬೋದು. ಅದನ್ನು ಬಿಟ್ಟು ನೀವು ಈಗ ಕಾಸ್ಟ್ಲಿ ಮೊಬೈಲ್ ತಗೊಳ್ರಿ, ಆದರೆ ಕೆಲಸಕ್ಕೆ ಹೋಗುವಾಗ ಉಪಯೋಗಿಸ್ಬೇಡ್ರಿ. ನೀವೇನಾದ್ರು ಆಫೀಸ್ ವರ್ಕು ಸ್ಮೂತು ಏನಾದ್ರು ಕೆಲಸ ಇದ್ದರೆ ಮಾತ್ರ ಉಪಯೋಗಿಸಿ. ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ಅಪ್ಡೇಟಿಗಾಗಿ ಕಾಯ್ತಾರ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.